ಸ್ವಲ್ಪ ಮಕ್ಕಳನ್ನು ಇಟ್ಕೊಂಡು ಆರಂಭ ಮಾಡಿದರು. ಸುಮಾರು ಆಗಲೇ ಪ್ರಾಸ್ತಾವಿಕದಲ್ಲಿ ಹೇಳಿದಾಗೆ 173 ಮಕ್ಕಳನ್ನು ಇಟ್ಕೊಂಡು ಆರಂಭ ಮಾಡಿದಂಥ ವಿದ್ಯಾಸಂಸ್ಥೆ ಇಷ್ಟೊಂದು ಎತ್ತರಕ್ಕೆ ಬೆಳೆದಿದೆ. ಸುಮಾರು 2200 ಮಕ್ಕಳನ್ನು ಹೊಂದಿರತಕ್ಕಂಥ ಈ ವಿದ್ಯಾಸಂಸ್ಥೆ ಅಂದರೆ ಒಂದು 5 ವರ್ಷದಲ್ಲಿ ಇಷ್ಟೊಂದು ಎತ್ತರಕ್ಕೆ ಬೆಳೀತದೆ ಅಂತ ಆದರೆ ಬಹುಶಃ ಅವರು ಪಡ್ತಕ್ಕಂಥ ಶ್ರಮ, ಅವರು ಮಕ್ಕಳಿಗೆ ಒಂದು ಒಳ್ಳೆಯ ಗುಣಮಟ್ಟದ ಶಿಕ್ಷಣವನ್ನು ಕೊಡೋದ್ರಿಂದ ಇವತ್ತು ನಮ್ಮ ರಾಜ್ಯ ದೇಶದಿಂದನೂ ಕೂಡ ಮೂಲೆ ಮೂಲೆಗಳಿಂದ ನಮ್ಮ ಕ್ರಿಯೇಟಿವ್ ಸಂಸ್ಥೆಯನ್ನು ಹುಡುಕಿಕೊಂಡು ಬರುವಂಥ ದಿನ ಇವತ್ತಾಗಿದೆ. ಇವತ್ತು ಪ್ರತಿ ವರ್ಷ ಕೂಡ ಇಲ್ಲಿ ದಾಖಲಾತಿ ಆರಂಭ ಆದಾಗ ಇವತ್ತು ಈ ಶಿಕ್ಷಣ ಸಂಸ್ಥೆಯಲ್ಲಿ ಇರ್ತಕ್ಕಂಥ ಸುಮಾರು 2000 ಜನ ಮಕ್ಕಳಿದ್ದರೆ ಬಹುಶಃ ಈ ಸಂಸ್ಥೆಗೆ ಅರ್ಜಿಗಳು 5-6 ಸಾವಿರ ಅರ್ಜಿಗಳು ಬರ್ತದೆ. ಅದರ ಜೊತೆಯಲ್ಲಿ ನಮ್ಮ ಊರಿಗೂ ಕೂಡ ಈ ಸಂಸ್ಥೆಯಿಂದ ಒಂದಷ್ಟು ಆದಾಯಗಳು ಕೂಡ ಬಹುಶಃ ಈ ಸಂಸ್ಥೆ ಬಂದ ನಂತರ ನಮ್ಮ ಗ್ರಾಮಕ್ಕೂ ಕೂಡ ಒಂದಷ್ಟು ಆದಾಯ ಆಗಿದೆ. ಊರಿನ ಬೆಳವಣಿಗೆ ಕೂಡ ಈ ಸಂಸ್ಥೆಯಿಂದ ಆಗಿದೆ. ಈ ಸಂಸ್ಥೆ ಬಂದಿದ್ದು ನಮಗೊಂದು ದೊಡ್ಡ ಆಸ್ತಿಯೇ ನಮ್ಮ ಗ್ರಾಮಕ್ಕೆ ಬಂದಂತಾಗಿದೆ. ಅದಕ್ಕೆ ನಾನು ವಿಶೇಷವಾಗಿ ಎಲ್ಲ 7 ಜನ ಸಂಸ್ಥಾಪಕರು ಕೂಡ ಅಭಿನಂದನೆಯನ್ನು ಸಲ್ಲಿಸ್ಕೊಳ್ತೇನೆ. ಈ ಸಂಸ್ಥೆ ಬೆಳಿಬೇಕಾದ್ರೆ ಅಷ್ಟೊಂದು ಸುಲಭದಲ್ಲಿ ಬೆಳೆದದ್ದಲ್ಲ. ಆರಂಭ ಆಗಿದ್ದು ಕೊರೋನಾ ಸಂದರ್ಭದಲ್ಲಿ. ಕೊರೋನಾ ಸಂದರ್ಭ ಕಷ್ಟ ಕಾಲದ ಸಂದರ್ಭದಲ್ಲಿ ಕೂಡ ಈ ಶಿಕ್ಷಣ ಸಂಸ್ಥೆ ಆರಂಭ ಆದಾಗ ಆಗಲೇ ಪ್ರಾಸ್ತಾವಿಕದಲ್ಲಿ ಹೇಳಿದ್ದು, ಆರಂಭ ಆದಂಥ ಸಂದರ್ಭದಲ್ಲಿ ತುಂಬ ಏಳು ಬೀಳುಗಳನ್ನು ಕಾಣ್ತಾ ಪಾಪ ಸಂಸ್ಥೆಯನ್ನು ಮೇಲೆತ್ತ ಬಂದಂಥವರು ಇವತ್ತು ಉತ್ತುಂಗಕ್ಕೆ ಏರಿದೆ. ಆದರೆ ಅದರ ಹಿಂದಿನ ನೋವು, ಅದರ ಹಿಂದಿನ ಕಷ್ಟ ಅವರಿಗೆ ಮಾತ್ರ ಗೊತ್ತಿರ್ತದೆ. ಬಹುಶಃ ಅದು ಯಾವ ರೀತಿ ಕಷ್ಟಗಳನ್ನು ಪಟ್ಟಿದ್ದಾರೆ, ಯಾವ ರೀತಿ ಮೇಲೆ ಬಂದಿದ್ದಾರೆ ಅಂಥೇಳಿ ಅವರ ಹತ್ತಿರದಲ್ಲಿ ಇದ್ದಿದ್ದರಿಂದ ಬಹುಶಃ ನನಗೂ ಕೂಡ ಸ್ವಲ್ಪ ಅದರಿಂದ ಗೊತ್ತಿದೆ ಎನ್ನುವಂಥ ಮಾತನ್ನು ಹೇಳಲಿಕ್ಕೆ ಬಯಸ್ತೇನೆ. ನಾವು ಒಂದು ಸಂಸ್ಥೆ ಬೆಳೆದು ನಿಂತಾಗ ತುಂಬ ಜನ ನಮ್ಮೊಟ್ಟಿಗೆ ಸಹಕಾರವನ್ನು ಕೊಡ್ತಾರೆ. ಆದರೆ ಆ ಸಂಸ್ಥೆ ಆರಂಭದಲ್ಲಿ ಬೆಳಿಬೇಕಂತಾದಾಗ ಕಾಲೆಳೆಯುವವರು ತುಂಬ ಜನ ಇರ್ತಾರೆ. ಬಹುಶಃ ಅಂಥ ಕಾಲೆಳೆಯುವವರ ಮಧ್ಯೆ ಇವತ್ತು ಯಶಸ್ವಿನ ದಾರಿ ಹಿಡಿದಿದ್ದಾರೆ ಅಂತಾದರೆ ಬಹುಶಃ ಆ 7 ಜನರ ಮನಸ್ಸು ಒಂದೇ ಮನಸ್ಸಾಗಿದ್ದರಿಂದ ಇವತ್ತು ಈ ಕ್ರಿಯೇಟಿವ್ ವಿದ್ಯಾಸಂಸ್ಥೆ ಉತ್ತುಂಗದಲ್ಲಿ ಇದೆ ಅಂತ ಹೇಳಲಿಕ್ಕೆ ತುಂಬ ಇಷ್ಟಪಡ್ತೇನೆ. ಈ ಸಂಸ್ಥೆ ಇನ್ನಷ್ಟು ಎತ್ತರಕ್ಕೆ ಬೆಳೀಲಿ.